ಹೈಕೋರ್ಟ್ ಆದೇಶವನ್ನ ಗಾಳಿಗೆ ತೂರಿದ್ರ ಚೇಳೂರು ಪೊಲೀಸರ ಮೇಲೆ ಪವನ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಆರೋಪವನ್ನ ಮಾಡ್ತಾ ಇದ್ದಾರೆ. ಹೈಕೋರ್ಟ್ ಆದೇಶವನ್ನ ಗಾಳಿಗೆ ತೂರಿದ್ರ ಚೇಳೂರು ಪೊಲೀಸರ ಮೇಲೆ ಪವನ್ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಆರೋಪ. ಪವನ್ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಗೋವಿಂದರಾಜು ಆರೋಪವನ್ನ ಮಾಡ್ತಾ ಇದ್ದಾರೆ. ಹೈಕೋರ್ಟ್ ಆದೇಶವಿದ್ರೂ ಕ್ಲಬ್ ಮೇಲೆ ರೈಡ್ ಮಾಡಿದ್ದಾರೆ. ಕೋರ್ಟ್ ಆದೇಶ ಪಡೆದು ಕ್ಲಬ್ ಸುಮಾರು ದಿನಗಳಿಂದ ನಡೀತಾ ಇದೆ. ಆದರೆ ಪೊಲೀಸರು ನೋಟಿಸ್ ಕೊಡದೆ ಏಕಾಏಕಿ ದಾಳಿ ಮಾಡಿದ್ದಾರೆ. ಕ್ಲಬ್ ಒಳ ಬಂದು ಸುಮಾರು 24 ಜನರ ಮೇಲೆ ಸುಳ್ಳು ಕೇಸ್ ದಾಖಲಿಸಿದ್ದಾರೆ. ಪ್ರತಿದಿನ ಚೇಳೂರು ಪೊಲೀಸರು ಫೋನ್ ಮಾಡಿ ಹೆದರಿಸ್ತಾ ಇದ್ದಾರೆ. ಹೈಕೋರ್ಟ್ ಆದೇಶವನ್ನ ಗಾಳಿಗೆ ತೂರಿ ಚೇಳೂರು ಪೊಲೀಸರು ಈ ರೀತಿಯಾಗಿ ನಡ್ಕೊಂಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥ ಆರೋಪವನ್ನ ಪವನ್ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಗೋವಿಂದರಾಜು ಮಾಡ್ತಾ ಇರುವಂಥದ್ದು. ಹೈಕೋರ್ಟ್ ಆದೇಶವಿದ್ರೂ ಸಹಿತ ಕ್ಲಬ್ ಮೇಲೆ ರೈಡ್ ಮಾಡಿದ್ದಾರೆ. ಕೋರ್ಟ್ ಆದೇಶ ಪಡೆದು ಕ್ಲಬ್ ಸುಮಾರು ದಿನಗಳಿಂದ ನಡೀತಾ ಇದೆ. ಆದರೆ ಪೊಲೀಸರು ನೋಟಿಸ್ ಕೊಡದೆ ಏಕಾಏಕಿ ದಾಳಿ ಮಾಡಿದ್ದಾರೆ. ಕ್ಲಬ್ ಒಳ ಬಂದು ಸುಮಾರು 24 ಜನರ ಮೇಲೆ ಸುಳ್ಳು ಕೇಸ್ ದಾಖಲಿಸಿದ್ದಾರೆ. ಪ್ರತಿದಿನ ಚೇಳೂರು ಪೊಲೀಸರು ಫೋನ್ ಮಾಡಿ ಹೆದರಿಸ್ತಾ ಇದ್ರು. ಇದೀಗ ಪವನ್ ಸ್ಪೋರ್ಟ್ಸ್ ಅಧ್ಯಕ್ಷ ಗೋವಿಂದರಾಜು ಆರೋಪವನ್ನ ಮಾಡ್ತಾ ಇರುವಂಥದ್ದು. ಹೈಕೋರ್ಟ್ ಕ್ಲಬ್ ಅನ್ನ ನಡೆಸೋದಕ್ಕೆ ಅಲ್ಲಿ ಆದೇಶವನ್ನ ಕೂಡ ಕೊಟ್ಟಿದೆ. ನಮಗೆ ಇಷ್ಟೆಲ್ಲ ಇದ್ರೂ ಸಹಿತ ಪೊಲೀಸರು ದಾಳಿ ಮಾಡಿದ್ದಾರೆ. ದಾಳಿ ಮಾಡಿದ್ರ ಜೊತೆಗೆ ರೈಡ್ ಮಾಡಿರೋ ಜೊತೆಗೆ ಅಲ್ಲಿ 24 ಜನರ ಮೇಲೆ ಸುಳ್ಳು ಕೇಸ್ಗಳನ್ನು ದಾಖಲಿಸಿದ್ದಾರೆ ಅನ್ನುವಂಥದ್ದು ಇವರ ಒಂದು ಗೋವಿಂದರಾಜು ಅವರ ಒಂದು ಆರೋಪ ಆಗಿದೆ. ಹಾಗಾದ್ರೆ ಇದರ ಸತ್ಯಾಸತ್ಯತೆಗಳು ಏನನ್ನೋದು ತಿಳಿದು ಬರಬೇಕಾಗುತ್ತೆ. ಈಗ ಕೋರ್ಟ್ ಆದೇಶ ಕೊಟ್ಟಿದೆ ಅಂದ ಮಾತ್ರಕ್ಕೆ ಅಲ್ಲಿ ಹೋಗಿ ವಿಚಾರಿಸಬಾರ್ದು, ನೋಡಬಾರ್ದು ಅನ್ನುವಂಥದ್ದು ಏನೂ ಇಲ್ಲ. ಕ್ಲಬ್ನಲ್ಲಿದ್ದ ಜನರ ಜೇಬಿಗೂ ಪೊಲೀಸರಿಂದ ಕತ್ತರಿ. ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಗೋವಿಂದರಾಜು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಕ್ಲಬ್ನಲ್ಲಿದ್ದ ಜನರ ಹಣ ತೆಗೆಸಿ ಟೇಬಲ್ ಮೇಲೆ ಇಟ್ಟು ವಿಡಿಯೋ ಮಾಡಿದ್ದಾರೆ. 3 ಲಕ್ಷ ಹಣವಿತ್ತು, ಆದರೆ 71,000 ಮಾತ್ರ ಲೆಕ್ಕ ಕೊಟ್ಟಿದ್ದಾರೆ. ಸುಳ್ಳು ಲೆಕ್ಕ ಕೊಟ್ಟು ಬಾಕಿ ಹಣವನ್ನ ಗುಳುಂ ಮಾಡಿದ್ದಾರೆ. ಚೇಳೂರು ಪೊಲೀಸರು ಪದೇ ನಮಗೆ ಕಿರುಕುಳವನ್ನ ಕೊಡ್ತಿದ್ದಾರೆ. ನಮಗೆ ನ್ಯಾಯ ಕೊಡಿಸಬೇಕು ಎಂದ ಕ್ಲಬ್ ಅಧ್ಯಕ್ಷ ಗೋವಿಂದರಾಜು. ಕ್ಲಬ್ನಲ್ಲಿದ್ದ ಜನರ ಜೇಬಿಗೂ ಪೊಲೀಸರಿಂದ ಕತ್ತರಿ ಬಿದ್ದಿತ್ತು. ಲೀಗಲ್ ಆಗಿದ್ರು ಅಧ್ಯಕ್ಷರಾದ ನಾನು ಗೋವಿಂದರಾಜು ಅಂತ. ಇಲ್ಲಿ ನಾವು ಚೇಳೂರು ಲಿಮಿಟ್ ಅಲ್ಲಿ ಒಂದು ಕ್ಲಬ್ ಮಾಡಿದೀವಿ. ಅದಕ್ಕೆ ಈಗ ನಾವು ಕೋರ್ಟ್ ಪರ್ಮಿಷನ್, ಹೈಕೋರ್ಟ್ ಪರ್ಮಿಷನ್ ಎಲ್ಲ ತಗೊಂಡ್ಬಂದು ಲೀಗಲ್ ಆಗಿ ಏನೇನ್ ಬೇಕು ಎಲ್ಲಾ ತರನು ವ್ಯವಸ್ಥೆಗಳು ಮಾಡಿದೀವಿ. ಆದ್ರೂ ಇಲ್ಲಿ ನಮ್ಮ ಚೇಳೂರು ಪೊಲೀಸ್ ಸ್ಟೇಷನ್ ಅವ್ರು ಬಂದು ಸುಮ್ಮನೆ ಏನಾದ್ರು ತೊಂದರೆ ಕೊಡ್ತಾ ಇದ್ದಾರೆ. ಆದ್ರೆ ಈಗ ಮೊನ್ನೆ ನಮ್ಮ ಸದಸ್ಯರೆಲ್ಲ ಒಂದು 24 ಜನ ಸದಸ್ಯರು ಬಂದಿದ್ರು, ಎಲ್ಲ ಆಡ್ತಾ ಇದ್ರು, ಎಲ್ಲ ಲೀಗಲ್ ಆಗಿದ್ದು. ನಾವು ದುಡ್ಡು ಕಟ್ಟಿ ಬಾಜಿ ಕಟ್ಟಿ ಯಾವ್ದು ಆಟಗಳು ಆಡ್ತಾ ಇರ್ಲಿಲ್ಲ. ಲೀಗಲ್ ಆಗಿದ್ರು ಬಂದು ಏಕಾಏಕಿ ಬಂದು ನೋಟಿಸ್ ಕೊಡದೇನೆ ಏಕಾಏಕಿ ಬಂದು ಎಲ್ಲ ರೈಡ್ ಮಾಡಿದ್ದಾರೆ. ರೈಡ್ ಮಾಡಿ 24 ಜನನು ಸ್ಟೇಷನ್ ಕರ್ಕೊಂಡೋಗಿ ಕೇಸ್ ಹಾಕ್ತೀವಿ, FIR ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಕುಂಟಿಸ್ಕೊಂಡ್ಬಿಟ್ಟು ಜೀಪಲ್ಲಿ ಎಲ್ಲಾನು ಕಳಿಸಿದ್ದಾರೆ. ಈ ತರ ಎಲ್ಲ ತೊಂದರೆ ಕೊಡ್ತಾ ಇದ್ದಾರೆ. ನಮ್ದು ಹೈಕೋರ್ಟ್ ಪರ್ಮಿಷನ್ ಆಗಿದೆ ಮತ್ತು DYSP ಮೇಲೆ ಇಲ್ಲಿ ನಮ್ಮ ಚೇಳೂರು ಸಬ್ ಇನ್ಸ್ಪೆಕ್ಟರ್ ಮೇಲೂ ಕಂಟೆಂಪ್ಟ್ ಕೇಸ್ ಇತ್ತು. ಆದ್ರೂ ಅವರು ಬರಂಗಿರ್ಲಿಲ್ಲ, ಬಂದಿದ್ದಾರೆ. ಬಂದು ಈ ತರ ಎಲ್ಲ ತೊಂದರೆ ಕೊಡ್ತಾ ಇದ್ದಾರೆ. ಈ ದುಡ್ಡು ಕಾಸೆಲ್ಲ ನಮ್ಮ ಸದಸ್ಯರುಗಳು ಜೋಬಲ್ಲಿ ಇದ್ದು ದುಡ್ಡೆಲ್ಲ ಟೇಬಲ್ ಮೇಲೆ ಇರಿಸಿ ಎಲ್ಲ ಲೆಕ್ಕ ಕೊಡ್ದಂಗೆ ಎತ್ಕೊಂಡು ಹೋಗಿದ್ದಾರೆ. ಈಗ ಕೇಳಿದ್ರೆ ಬರೀ 71,000 ಇತ್ತು ಅಂತ ಗೌರ್ಮೆಂಟ್ ಲೆಕ್ಕ ಕೊಟ್ಟಿದ್ದಾರೆ. ನಮ್ಮ 24 ಜನ ಸದಸ್ಯರಿಂದ 3.5 ರಿಂದ 4 ಲಕ್ಷ ದುಡ್ಡುಗಳಿತ್ತು ಅಂತೆಲ್ಲ ನನಗೆ ಲೆಕ್ಕ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಚೇಳೂರು ಸ್ಟೇಷನ್ ಅವರು ಪೇಪರ್ ಅಲ್ಲಿ 71,651 ರೂಪಾಯಿ ಅಂತ ಲೆಕ್ಕ ಕೊಟ್ಟಿದ್ದಾರೆ. ಇದೆಲ್ಲ ತಪ್ಪು ಮಾಹಿತಿ. ನಂದ್ರೆ ಇಲ್ಲಿಗಲ್ ಏನು ನಡೆದಿಲ್ಲ. ಇಲ್ಲಿಗಲ್ ನೇರ ನಡೆಸಿದ್ರೆ ಹೈಕೋರ್ಟ್ ಇಂದಾನೆ ನನಗೆ ಪರ್ಮಿಷನ್ ತಂದು ಬೇಕಾದ್ರೆ ಮುಚ್ಚಿಸ್ಲಿ. ಆ ಥರದ್ದೇನೋ ಇಲ್ಲಿ ಸಮಸ್ಯೆಗಳಿಲ್ಲ. ಎಲ್ಲ ಲೀಗಲ್